ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕಲಿಸಿ. ನಾನು ನಿಮ್ಮ ನರಸಿಂಹ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ UAN ಪಾಸ್ವರ್ಡ್ ಚೇಂಜ್ ಮಾಡೋದು ಹೇಗೆ ಅನ್ನೋದು ಈಗ ತಿಳ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, UAN ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಬರುತ್ತೆ. ಅಲ್ಲಿ ನಿಮಗೆ ಕ್ಯಾಪ್ಚರ್ ಎಂಟ್ರ್ ಮಾಡಿ ಸಬ್ಮಿಟ್ ಮೇಲೆ ಕೊಟ್ಟರೆ ನಿಮಗೆ ಲೋಡಿಂಗ್ ಆಗಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ತೋರಿಸುತ್ತೆ. ಫ್ರೆಂಡ್ಸ್, ಫಸ್ಟು 2 ನಂಬರು, ಲಾಸ್ಟ್ 2 ನಂಬರ್ ತೋರಿಸುತ್ತೆ. ನಿಮಗೆ ಅದೇ ಮೊಬೈಲ್ ನಂಬರ್ ಇದ್ದರೆ ನಿಮ್ಮ ಹತ್ರ ಎಸ್ ಅಂತ ಹೊಡೀರಿ. ಅದೇ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೋ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಆಗ ನಿಮಗೆ ಆಧಾರ್ಗೆ ಯಾವ ಫೋನ್ ನಂಬರ್ ಲಿಂಕ್ ಇದೆಯೋ ಆ ನಂಬರ್ಗೆ OTP ಬರುತ್ತೆ. ಫ್ರೆಂಡ್ಸ್, ಈಗ ನಾನು ಇಲ್ಲಿ ಎಸ್ ಅಂತ ಹೊಡಿತಿದ್ದೀನಿ. ಫ್ರೆಂಡ್ಸ್, ಎಸ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ OTP ಬರುತ್ತೆ. OTPಯನ್ನು ನೀವು ಎಂಟ್ರ್ ಮಾಡಬೇಕಾಯ್ತು. ಎಂಟ್ರ್ ಮಾಡಿ ವೆರಿಫೈ ಮಾಡಿ. ವೆರಿಫೈ ಮಾಡಿದಾಗ ನಿಮಗೆ ಎಂಟ್ರ್ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳುತ್ತೆ. ನೀವು ಪಾಸ್ವರ್ಡನ್ನ ಎಂಟ್ರ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ಒಂದು ಬಿಗ್ ಲೆಟರ್ ಇರಬೇಕು, ಇನ್ನು ಸ್ಮಾಲ್ ಲೆಟರ್ ಇರಬೇಕು, ಹಾಗೆ ಸಂಖ್ಯೆ ಇರಬೇಕು, ಹಾಗೆ $, ಈ ಥರ ಇದ್ದರೆ ಪಾಸ್ವರ್ಡ್ ತೊಗೊಳುತ್ತೆ. ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಫ್ರೆಂಡ್ಸ್, ನನ್ನ ಪ್ರಕಾರ ನೀವು PFನ ಕ್ಲೈಮ್ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರಲೇಬೇಕಾಗುತ್ತೆ. ಪಾಸ್ವರ್ಡ್ ಚೇಂಜ್ ಮಾಡೋಕೆ ಕೂಡ ಆಧಾರ್ ಲಿಂಕ್ ಮಾಡಿಸಿದರೆ ಬೆಟರ್. ಫ್ರೆಂಡ್ಸ್, ಥ್ಯಾಂಕ್ ಯು.